ನಮಸ್ಕಾರ. ದಿನಾಂಕ 23/5/2026ರಂದು SSLC ಪರೀಕ್ಷೆ 2 ಅಂದರೆ 10ನೇ ತರಗತಿಯ ಪರೀಕ್ಷೆ 2 ಸಮಾಜ ವಿಜ್ಞಾನ ಪರೀಕ್ಷೆ ನಡೆದಿರುವಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಮಾದರಿ ಕೀ ಉತ್ತರ ಪ್ರಕಟಿಸಿರುವಂಥದ್ದಾಗಿದೆ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯ ಸಬ್ಜೆಕ್ಟ್ ಕೋಡ್ ಆಗಿರುವಂಥದ್ದು 85K ವಿಷಯಕ್ಕೆ ಸಂಬಂಧಿಸಿದಂತೆ ಶಾಲಾ ಅಭ್ಯರ್ಥಿ, ಖಾಸಗಿ ಪುನರಾವರ್ತಿತ ಅಭ್ಯರ್ಥಿ, ಖಾಸಗಿ ಅಭ್ಯರ್ಥಿ, ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಒಂದು ಪರೀಕ್ಷೆ ನಡೆದಿರುವಂಥದ್ದು. ಎ ವರ್ಷನ್ನ ಒಂದು ಪ್ರಶ್ನೆ ಪತ್ರಿಕೆ, ಒಂದು ಕೀ ಆನ್ಸರ್ಗಳು ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವಂಥ ಅಂಶಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಗರಿಷ್ಠ ಅಂಕಗಳಿರುವಂಥದ್ದು 80 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಆಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ಮುಂಬರುವಂಥ ಪರೀಕ್ಷೆಯ ಅಭ್ಯಾಸಕ್ಕಾಗಿಯೂ ಸಹ ಬಳಸಿಕೊಳ್ಬೋದಾಗಿರುವಂಥದ್ದು. ಇಲ್ಲಿ ಮೊದಲ ವಿಭಾಗದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಕೇಳಿರುವಂಥದ್ದಾಗಿದೆ. ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆ, ಮೊದಲನೇ ಪ್ರಶ್ನೆ ಇರುವಂಥದ್ದು, ಒಂದು, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ ಕೇಳಿರುವಂಥದ್ದು. ಯಾವ ಶಾಸನ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅಂತ ಹೇಳಿ ಕೇಳಿರುವಂಥದ್ದು. ಈ ರೀತಿಯಾಗಿರುವಂಥ ಬಹು ಆಯ್ಕೆ ಪ್ರಶ್ನೆಗಳು 8 ಈ ಒಂದು ವಿಭಾಗದಲ್ಲಿರುವಂಥದ್ದಾಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳು ಕೊಟ್ಟಿರುವಂಥದ್ದಾಗಿರ್ತದೆ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಎ ಆಯ್ಕೆ ಇರುವಂಥದ್ದಾಗಿದೆ. ಉತ್ತರ ಎ ಆಯ್ಕೆ ಅಂತ ಹೇಳಿ ಬರೆಯೋದು 1935 ಭಾರತದ ಸರ್ಕಾರದ ಕಾಯಿದೆ ಅಂತ ಹೇಳಿ ಉತ್ತರಿಸಿದೆ. ಅದರಲ್ಲಿ ಈ ಒಂದು ಸರಿಯಾದ ಉತ್ತರಕ್ಕೆ 1 ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ. ಈ ರೀತಿಯಾಗಿ ಉತ್ತರ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆ 1, ಅದರ ಉತ್ತರ ಎ ಆಯ್ಕೆ 1935ರ ಭಾರತ ಸರ್ಕಾರದ ಕಾಯ್ದೆ ಅಂತ ಹೇಳಿ ಉತ್ತರಿಸಿದೆ. ಅದರಲ್ಲಿ 1 ಪೂರ್ತಿಯಾಗಿರುವಂಥ ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ. ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು, 1942ರ ಸ್ಟಾಲಿನ್ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ಸೋಲಿಸಿದ ದೇಶ ಕೇಳಿರುವಂಥದ್ದು. 4 ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು. ಜರ್ಮನ್ ಪಡೆಯನ್ನು ಸೋಲಿಸಿರುವಂಥ ದೇಶ ಬಿ ಆಯ್ಕೆ ರಷ್ಯಾ ಸರಿಯಾಗಿರುವಂಥ ಉತ್ತರ ಇರುವಂಥದ್ದಾಗಿದೆ. ಇನ್ನು ಮೂರನೇ ಪ್ರಶ್ನೆ, ಜಾಗತಿಕ ಸಂಸತ್ತು ಎಂದು ಕರೆಯಲ್ಪಡುವ ಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆ ಕೇಳಿರುವಂಥದ್ದು. ಜಾಗತಿಕ ಸಂಸತ್ತು ಅಂತ ಹೇಳಿ ಕರೆಯುವಂಥ ಪ್ರಧಾನ ಅಂಗಸಂಸ್ಥೆ ಇರುವಂಥದ್ದು ಸಿ ಆಯ್ಕೆ ಸಾಮಾನ್ಯ ಸಭೆ ಆಗಿರುವಂಥದ್ದಾಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ, ಅಪ್ಪಿಕೋ ಚಳುವಳಿಯು ಪ್ರಾರಂಭವಾದ ಜಿಲ್ಲೆ ಕೇಳಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಆಗಿರುವಂಥದ್ದು. ಡಿ ಆಯ್ಕೆ ಉತ್ತರ ಕನ್ನಡ ಇರುವಂಥದ್ದಾಗಿದೆ. ಇನ್ನು ಐದನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಕೇಳಿರುವಂಥದ್ದು. ಯಾವ ಪ್ರದೇಶ ಅಂತ ಹೇಳಂದಾಗ ಮಾಸಿನ್ ರಾಮ್ ಸರಿಯಾಗಿರುವಂಥ ಉತ್ತರ ಇರುವಂಥದ್ದಾಗಿದೆ. ಇನ್ನು ಆರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಆಂಧ್ರ ಪ್ರದೇಶದಲ್ಲಿರುವ ನೈಸರ್ಗಿಕ ಬಂದರು ಕೇಳಿರುವಂಥದ್ದು. ನೈಸರ್ಗಿಕ ಬಂದರು ವಿಶಾಖಪಟ್ಟಣ ಬಂದರು ಆಗಿರುವಂಥದ್ದಾಗಿದೆ. ಇನ್ನು ಏಳನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಆಯವ್ಯಯನ್ನು ಲೋಕಸಭೆಯಲ್ಲಿ ಮಂಡಿಸುವವರು ಕೇಳಿರುವಂಥದ್ದು. ಕೇಂದ್ರ ಸರ್ಕಾರದ ಆಯವ್ಯಯ ಲೋಕಸಭೆಯಲ್ಲಿ ಮಂಡಿಸುವಂಥವರು ಕೇಂದ್ರ ಹಣಕಾಸು ಸಚಿವರು ಆಗಿರುವಂಥದ್ದಾಗಿದೆ. ಇನ್ನು ಎಂಟನೇ ಪ್ರಶ್ನೆ, ರವಿಯು ಓರ್ವ ಪ್ರಸಿದ್ಧ ಉದ್ಯಮಿಯಾಗಿದ್ದು ತನ್ನ ಉದ್ಯಮಕ್ಕೆ ಸಂಬಂಧಿಸಿದಂತೆ ಆತನು ಹೊಂದಿರುವ ಬ್ಯಾಂಕ್ ಖಾತೆ ಕೇಳಿರುವಂಥದ್ದು. ಇಲ್ಲಿ ರವಿ ಅನ್ನೋನು ಏನಾಗಿದ್ದಾನೆ, ಉದ್ಯಮಿ ಆಗಿರುವಂಥದ್ದು. ಉದ್ಯಮಕ್ಕೆ ಸಂಬಂಧಿಸಿದಂತೆ ತೆರೆಯುವಂಥ ಖಾತೆ ಯಾವುದಿರುವಂಥದ್ದು, ಯಾವಾಗಲೂ ಉದ್ಯಮಿ ಅಂದಾಗ ಚಾಲ್ತಿ ಖಾತೆ ಬರುವಂಥದ್ದು ಆಗಿದೆ. ಇನ್ನು 9ನೇ ಪ್ರಶ್ನೆ, ಎರಡನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥ ಪ್ರಶ್ನೆಗಳಿರುವಂಥದ್ದು. ಇಲ್ಲಿ 8 ಪ್ರಶ್ನೆಗಳಿವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕ, ಒಟ್ಟು 8 ಅಂಕಗಳು ಇಲ್ಲಿರುವಂಥದ್ದಾಗಿದೆ. 9ನೇ ಪ್ರಶ್ನೆ, ಕೆ ಶೇಷಾದ್ರಿಯರವರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಏಕೆ ಪ್ರಾರಂಭಿಸಿದರು ಅಂತೇಳಿ ಕೇಳಿರುವಂಥದ್ದು. ಏಕೆ ಪ್ರಾರಂಭಿಸಿದರು ಅಂದಾಗ ಆಡಳಿತ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಿಕೊಳ್ಳಲು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಪ್ರಾರಂಭಿಸಿದರು. ಇನ್ನು 10ನೇ ಪ್ರಶ್ನೆ, ಹಿಟ್ಲರ್ನು ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಗಳನ್ನು ಏಕೆ ನೇಮಿಸಿದನು ಅಂತೇಳಿ ಕೇಳಿರುವಂಥದ್ದು. ಏಕೆ ನೇಮಿಸಿದನು ಅಂದಾಗ ಜನಾಂಗೀಯ ದ್ವೇಷವನ್ನು ಬೆಳೆಸಲು ನೇಮಿಸಿರುವಂಥದ್ದು ಆಗಿದೆ. ಇನ್ನು 11ನೇ ಪ್ರಶ್ನೆ, ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿರುವಂಥದ್ದು. ಸಾರ್ಕ್ನ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. 12ನೇ ಪ್ರಶ್ನೆ, ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿರುವಂಥದ್ದು. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನು ಪೂರ್ವಾಗ್ರಹ ಅಂತೇಳಿ ಕರೆಯುವಂಥದ್ದಾಗಿದೆ. ಇನ್ನು 13ನೇ ಪ್ರಶ್ನೆ, ಆತ್ಮಗೌರವ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿರುವಂಥದ್ದು. ಇ.ವಿ. ರಾಮಸ್ವಾಮಿ ನಾಯ್ಕರವರು ಆತ್ಮಗೌರವ ಚಳುವಳಿಯನ್ನು ಪ್ರಾರಂಭಿಸಿದರು. ಇನ್ನು 14ನೇ ಪ್ರಶ್ನೆ, ಭಾರತದ ಮೊದಲ ಕಾಗದ ಕೈಗಾರಿಕೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು. 1840ರಲ್ಲಿ ಸ್ಥಾಪಿಸಲಾಗಿರುವಂಥದ್ದು ಆಗಿದೆ. ಇನ್ನು 15ನೇ ಪ್ರಶ್ನೆ, ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಅಂತೇಳಿ ಕೇಳಿರುವಂಥದ್ದು. ಉತ್ತರ, ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ನೀಡುವುದು ಅಧಿಕಾರ ವಿಕೇಂದ್ರೀಕರಣ ಆಗಿದೆ.
ಇನ್ನು 16ನೇ ಪ್ರಶ್ನೆ, ಎಂಟ್ರಪ್ರೆಂಡೆ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಫ್ರೆಂಚ್ ಭಾಷೆಯಿಂದ ಬಂದಿರುವಂಥ ಪದ ಆಗಿರುವಂಥದ್ದಾಗಿದೆ. ಇನ್ನು 3ನೇ ವಿಭಾಗದಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳುವಂಥದ್ದು. 8 ಪ್ರಶ್ನೆವೇ, ಪ್ರತಿಯೊಂದು ಸರಿ ಉತ್ತರಕ್ಕೂ 2 ಅಂಕದಂತೆ ಒಟ್ಟು 16 ಅಂಕಗಳು ಈ ಒಂದು ವಿಭಾಗದಲ್ಲಿರುವಂಥ ಪ್ರಶ್ನೆಗಳಾಗಿರುವಂಥದ್ದಾಗಿದೆ. 17ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಜನನದಿಂದ ಮರಣದವರೆಗೆ ಅಗತ್ಯವಾದ ಸೇವೆಗಳನ್ನು ಒದಗಿಸುತ್ತದೆ, ಸಮರ್ಥಿಸಿ ಅಂತ ಕೇಳುವಂಥದ್ದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ IMFನ ಪಾತ್ರವು ಪ್ರಶಂಸನೀಯವಾದುದು ಹೇಗೆ ಅಂತ ಕೇಳಿರುವಂಥದ್ದು. ಈ 2ರಲ್ಲಿ ಯಾವುದು ಸುಲಭ ಅನ್ನಿಸ್ತದೆ ಅದನ್ನು ಉತ್ತರಿಸ್ಬೋದು. ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ 2ನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಉತ್ತರಿಸುವಾಗ 2ರಲ್ಲಿ ಸುಲಭವಾಗಿರುವಂಥದ್ದನ್ನು ಉತ್ತರಿಸ್ಬೋದಾಗಿರುವಂಥದ್ದಾಗಿದೆ. ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಜನನದಿಂದ ಮರಣದವರೆಗೆ ಅಗತ್ಯವಾದ ಸೇವೆಗಳನ್ನು ಒದಗಿಸುತ್ತದೆ, ಸಮರ್ಥಿಸಿ ಅಂತ ಹೇಳಿದಾಗ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತದೆ, ಜನರ ಪ್ರಾಣ ಮತ್ತು ಆಸ್ತಿಯನ್ನು ರಕ್ಷಿಸುತ್ತದೆ, ನ್ಯಾಯ ಒದಗಿಸುತ್ತದೆ, ಶಿಕ್ಷಣ ನೀಡುತ್ತದೆ, ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುತ್ತದೆ, ಅವಶ್ಯಕ ವಸ್ತುಗಳನ್ನು ಪೂರೈಸುತ್ತದೆ, ಆರ್ಥಿಕ ಸಮಾನತೆಯನ್ನು ಉಂಟು ಮಾಡುತ್ತದೆ, ರಾಷ್ಟ್ರ ರಕ್ಷಣೆ. ಯಾವುದಾದ್ರೂ 4ನ್ನು ಉತ್ತರಿಸಿದಲ್ಲಿ ಪ್ರತಿಯೊಂದು ಅಂಶಕ್ಕೂ ಅರ್ಧ ಅಂಕದಂತೆ ಒಟ್ಟು 2 ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ. ಇಲ್ಲಿ ಅಥವಾ ಪ್ರಶ್ನೆ ಇರುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ IMFನ ಪಾತ್ರವು ಪ್ರಶಂಸನೀಯವಾದುದು ಹೇಗೆ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಈ ಒಂದು ಅಥವಾ ಪ್ರಶ್ನೆಯ ಉತ್ತರ ಈ ರೀತಿಯಾಗಿರುವಂಥದ್ದಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಯತ್ನಿಸುತ್ತದೆ, ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆಗೆ ಸಹಕಾರ, ಆರ್ಥಿಕ ಸ್ಥಿರತೆಗೆ ಸಹಕಾರ ಮತ್ತು ಉತ್ತಮ ವಿದೇಶಿ ಪಾವತಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಕಾರ. ಇನ್ನು 18ನೇ ಪ್ರಶ್ನೆ, ಬಾಲಕಾರ್ಮಿಕ ಸಮಸ್ಯೆಯ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು. ಅಥವಾ ಈ ಪ್ರಶ್ನೆಗೂ ಸಹ ಆಯ್ಕೆ ಇರುವಂಥದ್ದು, ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು. ಬಾಲಕಾರ್ಮಿಕ ಸಮಸ್ಯೆ ದುಷ್ಪರಿಣಾಮಗಳು ಅಂತ ಹೇಳಿದಾಗ ಮಕ್ಕಳ ಅಗತ್ಯತೆಯ ಬಗ್ಗೆ ಕಾಳಜಿ ಇರುವುದಿಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸಿಸುವುದು, ಅನಾರೋಗ್ಯ, ಪೌಷ್ಟಿಕ ಆಹಾರದ ಕೊರತೆ, ವೈದ್ಯಕೀಯ ಸೌಲಭ್ಯಗಳ ಕೊರತೆ, ಒತ್ತಾಯದ ದುಡಿತ, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ, ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳಲಾಗುತ್ತದೆ. ಇವುಗಳಲ್ಲಿ ಯಾವುದಾದ್ರೂ 4 ಅಂಶಗಳು ಉತ್ತರಿಸಿದೆ, ಅದರಲ್ಲಿ 2 ಅಂಕ ದೊರೆಯುವಂಥದ್ದು. ಅಥವಾ ಪ್ರಶ್ನೆ, ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಹಾಗೂ ಶಾಸನಾತ್ಮಕ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು. ಇದು ಒಂದು ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ ಆಗಿರುವಂಥದ್ದು. ಭಾಳಷ್ಟು ಬಾರಿ ಪರೀಕ್ಷೆಯಲ್ಲಿ ರಿಪೀಟ್ ಆಗಿ ಬರುವಂಥ ಪ್ರಶ್ನೆ ಸಹ ಆಗಿರುವಂಥದ್ದು ಆಗಿದೆ. ವಿಧಿ 17, ಅಸ್ಪೃಶ್ಯತೆಯ ನಿಷೇಧ. 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ, ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ, ಸಾರ್ವತ್ರಿಕ ವಯಸ್ಕ ಮತದಾನ, ಸಮಾನತೆ ಹಕ್ಕು, ಮೀಸಲಾತಿ, ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ. ಯಾವುದಾದ್ರೂ 2 ಪಾಯಿಂಟ್ಸ್ಗಳು ಅಂದರೆ 4 ಪಾಯಿಂಟ್ಸ್ಗಳು ಉತ್ತರಿಸಿದೆ, ಅದರಲ್ಲಿ 2 ಅಂಕಗಳು ಇಲ್ಲಿ ದೊರೆಯುವಂಥದ್ದು. ಅರ್ಧ ಅಂಕದಂತೆ ಒಟ್ಟು 2 ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ. 19ನೇ ಪ್ರಶ್ನೆ, ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು ಅಂತ ಕೇಳಿರುವಂಥದ್ದು. ಮೊಘಲ್ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರ್ ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು. ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ವೈರತ್ವ ಉಂಟಾಯಿತು. ಪೇಶ್ವೆ ಸ್ಥಾನಕ್ಕೆ ಏರ್ಪಟ್ಟ ಕಲಹ. ರಘೋಬನು ಬ್ರಿಟಿಷರ ಬೆಂಬಲ ಕೋರಿದನು. ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಂಡರು. ಯಾವುದಾದ್ರು 4 ಪಾಯಿಂಟ್ಸ್ ಉತ್ತರಿಸಿದೆ, ಅದರಲ್ಲೂ ಸಹ 2 ಅಂಕಗಳು ದೊರೆಯುವಂಥದ್ದು. 20ನೇ ಪ್ರಶ್ನೆ, ಗೋವಾ ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಯಾಯಿತು? ಪೋರ್ಚುಗೀಸರ ವಸಾಹತಾಗಿದ್ದ ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರವಾಗಿ ಚಳುವಳಿ ನಡೆಯಿತು. ಚಳುವಳಿಯನ್ನು ಹತ್ತಿಕ್ಕಲು ಪ್ರಯತ್ನಿಸಿದರು. 1955ರ ದೇಶದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದರು. 1961ರಲ್ಲಿ ಭಾರತದ ಸೈನ್ಯ ಮಧ್ಯ ಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಂಡಿತು. 21ನೇ ಪ್ರಶ್ನೆ, ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸಗಳಾವು? ಈ ಕಡೆ ಪ್ರವಾಹ ಕಾಲುವೆ ಕೊಟ್ಟಿರುವಂಥದ್ದು, ಈ ಕಡೆ ಸಾರ್ವಕಾಲಿಕ ಕಾಲುವೆಗಳು ಕೊಟ್ಟಿರುವಂಥದ್ದು. ಇವೆರಡರ ಮಧ್ಯದಲ್ಲಿನ ವ್ಯತ್ಯಾಸ, ಪ್ರವಾಹ ಕಾಲುವೆ ಯಾವುದೇ ರೀತಿಯ ಅಣೆಕಟ್ಟುಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಲಾಗುವುದು. ಸಾರ್ವಕಾಲಿಕ ಕಾಲುವೆ ನದಿಗಳಿಗೆ ಅಣೆಕಟ್ಟು, ಜಲಾಶಯಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸಲಾಗುವುದು. ಪ್ರವಾಹ ಕಾಲುವೆ ನದಿಗಳು ತುಂಬಿ ಹರಿಯುವಾಗ ಈ ಕಾಲುವೆಗಳ ಮೂಲಕ ನೀರು ಹರಿಯುವುದು. ಸಾರ್ವಕಾಲಿಕ ಕಾಲುವೆ ಕೃಷಿ ಭೂಮಿಗೆ ನೀರನ್ನು ಒದಗಿಸಿ ತೋಡುವ ಕಾಲುವೆಗಳಾಗಿವೆ. ಇಲ್ಲಿ ಇದಕ್ಕೆ 1+1 2 ಅಂಕಗಳು ದೊರೆಯುವಂಥದ್ದಾಗಿದೆ. 22ನೇ ಪ್ರಶ್ನೆ, ಚಹಾದ ಬೇಸಾಯಕ್ಕೆ ಅವಶ್ಯಕವಿರುವ ಭೌಗೋಳಿಕ ಅಂಶಗಳಾವು? 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, 150ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆ, ಉತ್ಕೃಷ್ಟ ಕೊಳೆತ ಜೈವಿಕಾಂಶ, ಪರ್ವತದ ಇಳಿಜಾರು, ಮರಳು ಮಿಶ್ರಿತ ಮಣ್ಣು, 1200ರಿಂದ 2400 ಮೀಟರ್ ಎತ್ತರವುಳ್ಳ ಪ್ರದೇಶ. ಇಲ್ಲಿ ಯಾವುದಾದ್ರೂ 4 ಪಾಯಿಂಟ್ಸ್ ಉತ್ತರಿಸಿದೆ, ಅದರಲ್ಲೂ ಸಹ 2 ಅಂಕ ದೊರೆಯುವಂಥದ್ದಾಗಿದೆ. 23ನೇ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ.
ಜನರ ಜೀವನ ಮಟ್ಟದ ಸುಧಾರಣೆ, ಬಡತನ ನಿವಾರಣೆ, ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಅರ್ಥವ್ಯವಸ್ಥೆಯನ್ನು ಆಧುನೀಕರಿಸುವುದು ಇತ್ಯಾದಿ. ಯಾವುದಾದ್ರೂ 4 ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ 2 ಅಂಕ ದೊರೆಯುವಂಥದ್ದು. 24ನೇ ಪ್ರಶ್ನೆ, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ರಚನೆಯನ್ನು ಕುರಿತು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಪ್ರತಿ ಜಿಲ್ಲೆಯಲ್ಲಿ ಒಂದು ಆಯೋಗ ಇರುತ್ತದೆ. ನ್ಯಾಯಪೀಠಕ್ಕೆ ರಾಜ್ಯ ಸರ್ಕಾರದಿಂದ ನೇಮಕಗೊಂಡ ನ್ಯಾಯಾಧೀಶರಿರುತ್ತಾರೆ. 2 ಸದಸ್ಯರು, 1 ಮಹಿಳೆ. ಇವುಗಳಲ್ಲಿ ಯಾವುದಾದ್ರು 4 ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ 2 ಅಂಕ ದೊರೆಯುವಂಥದ್ದಾಗಿದೆ. ಇನ್ನು 4ನೇ ವಿಭಾಗದಲ್ಲಿ 6 ವಾಕ್ಯಗಳಲ್ಲಿ ಉತ್ತರಿಸುವುದಕ್ಕೆ ಸಂಬಂಧಿಸಿದಂತೆ ಕೇಳಿರುವಂಥ ಪ್ರಶ್ನೆಗಳಿರುವಂಥದ್ದು. ಒಟ್ಟು ಇಲ್ಲಿ 9 ಪ್ರಶ್ನೆಗಳು ಈ ವಿಭಾಗದಲ್ಲಿರುವಂಥದ್ದು. ಪ್ರತಿಯೊಂದು ಸರಿ ಉತ್ತರಕ್ಕೂ 3 ಅಂಕದಂತೆ ಒಟ್ಟು 27 ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂಥದ್ದಾಗಿದೆ. 25ನೇ ಪ್ರಶ್ನೆ, ಬಕ್ಸರ್ ಕದನದ ಪರಿಣಾಮಗಳನ್ನು ವಿವರಿಸಿ. ಅಥವಾ ಈ ಪ್ರಶ್ನೆಗೆ ಆಯ್ಕಿರುವಂಥದ್ದು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದ ಪರಿಣಾಮಗಳನ್ನು ವಿವರಿಸಿ. ಬಕ್ಸರ್ ಕದನದ ಪರಿಣಾಮಗಳು ಅಂದಾಗ 2ನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕು ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ಹಕ್ಕನ್ನೆಲ್ಲ ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು. ಔದ್ನ ನವಾಬ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿ ನೀಡಿದನು. ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು. ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಟ್ಟಿತು. ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿ ಸರ್ಕಾರವನ್ನು ಜಾರಿಗೆ ತಂದನು. ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದ ಪರಿಣಾಮಗಳನ್ನು ವಿವರಿಸಿ. ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವದ ಆಲೋಚನೆ ಕ್ರಮದ ಬೆಳವಣಿಗೆ, ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ, ಸ್ಥಳೀಯ ಭಾಷೆಗಳಿಗೆ ಪ್ರೋತ್ಸಾಹ, ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಒಗ್ಗಟ್ಟು ಅಥವಾ ನಾವೀನ್ಯತೆ, ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯಲಾರಂಭಿಸಿದವು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಆಲೋಚನಾ ನಾವೀನ್ಯತೆ, ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಅರಿವು, ವಿವಿಧ ದೇಶಗಳ ಸ್ವತಂತ್ರ ಹೋರಾಟಗಳಿಂದ ಪ್ರಭಾವಿತರಾದ ಭಾರತೀಯರು. ಯಾವುದಾದ್ರೂ 6 ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ 3 ಅಂಕಗಳು, ಪ್ರತಿಯೊಂದಕ್ಕೆ ಅರ್ಧ ಅಂಕದಂತೆ ಒಟ್ಟು 3 ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ. 26ನೇ ಪ್ರಶ್ನೆ, ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ ಅಂತ ಕೇಳಿರುವಂಥದ್ದು. ಈ ಪ್ರಶ್ನೆಗೂ ಸಹ ಅಥವಾ ಆಯ್ಕೆಯ ಪ್ರಶ್ನೆ ಇರುವಂಥದ್ದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS ಹೇಗೆ ಒಂದು ಬಹುಪಯೋಗಿ ತಂತ್ರಜ್ಞಾನವಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು. ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಎನ್ನುವಂಥ ಪ್ರಶ್ನೆಗೆ ಉತ್ತರ ಶುದ್ಧ ವಾಯುವನ್ನು ಒದಗಿಸುತ್ತದೆ, ಆಹಾರ ಮತ್ತು ಮೇವು, ಉತ್ತಮ ಮಳೆ ತರಲು ಸಹಾಯಕವಾಗಿದೆ, ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತದೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ, ಔಷಧಿ ಸಸ್ಯಗಳ ಆಗರವಾಗಿದೆ, ಪ್ರವಾಸಿಗರನ್ನು ಆಕರ್ಷಿಸುತ್ತದೆ, ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ, ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. ಯಾವುದಾದ್ರೂ 6 ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ 3 ಅಂಕಗಳು ದೊರೆಯುವಂಥದ್ದು. ಇನ್ನು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS ಹೇಗೆ ಒಂದು ಬಹುಪಯೋಗಿ ತಂತ್ರಜ್ಞಾನವಾಗಿದೆ ಅನ್ನೋ ಒಂದು ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ಸ್ಪಷ್ಟ ಭೌಗೋಳಿಕ ಸ್ಥಾನ ಗುರುತಿಸಲು ಸಹಾಯಕ, ಅರಣ್ಯ ಹಾಗೂ ಚಾರಣಿಗರಿಗೆ ಸಹಾಯಕ, ಸೈನಿಕರು, ವೈಮಾನಿಕರು, ನಾವಿಕರಿಗೆ ಸಹಕಾರಿ, ಮನೆ ಬಾಗಿಲ ಸೇವೆ ನೀಡಲು ಸಹಕಾರಿ, ಗೂಗಲ್ ಮ್ಯಾಪ್ ಬಳಕೆ. 27ನೇ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ವಿವರಿಸಿ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅಂದಾಗ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವುದು, ಗ್ರಾಮೀಣ ಮೂಲಸೌಕರ್ಯ ಒದಗಿಸುವುದು, ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ, ಆರೋಗ್ಯ ಮತ್ತು ನೈರ್ಮಲ್ಯ ಒದಗಿಸುವುದು, ಗ್ರಾಮೀಣ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಬಡತನ ನಿರ್ಮೂಲನ, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು, ಗ್ರಾಮೀಣ ಕಲೆ ಮತ್ತು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವುದು, ನಗರ ಸೌಲಭ್ಯಗಳನ್ನು ಗ್ರಾಮಗಳಲ್ಲಿ ಒದಗಿಸುವುದು, ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡುವುದು, ಗ್ರಾಮೀಣ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಹಳ್ಳಿಗರು ಭಾಗವಹಿಸುವುದು, ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತೇಜನ. ಯಾವುದಾದ್ರೂ 6 ಪಾಯಿಂಟ್ಸ್ಗಳು ಉತ್ತರಿಸಿದೆ ಅದರಲ್ಲೂ ಸಹ 3 ಅಂಕ ದೊರೆಯುವಂಥದ್ದಾಗಿದೆ. ಇನ್ನು ಅಥವಾ ಪ್ರಶ್ನೆ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ತೆರಿಗೆಯೇತರ ಆದಾಯದ ಮೂಲಗಳು ಈ ರೀತಿಯಾಗಿರುವಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ, ವಿವಿಧ ರೀತಿಯ ಶುಲ್ಕಗಳು, ದಂಡಗಳು ಇತ್ಯಾದಿ. ಇನ್ನು 28ನೇ ಪ್ರಶ್ನೆ, ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದಾಗುವ ಅನುಕೂಲಗಳಾವುವು ಅಂತ ಕೇಳಿರುವಂಥದ್ದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂಥದ್ದು ಭಾರತದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಉದ್ಯಮಿಗಳ ಪಾತ್ರವೇನು ಅಂತ ಕೇಳಿರುವಂಥದ್ದು. ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಅನುಕೂಲಗಳು ಸಾರ್ವಜನಿಕರಿಂದ ಠೇವಣಿ ಅಂಗೀಕರಿಸುವುದು, ಸಾಲವನ್ನು ಕೊಡುವುದು, ಹಣವನ್ನು ವರ್ಗಾಯಿಸುವುದು, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು, ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡು ಕೊಡುವುದು, ಹಣದ ವಹಿವಾಟನ್ನು ಮಾಡುತ್ತದೆ, ಸಹಿಗಳಿಗೆ ಜವಾಬ್ದಾರಿ ಹಾಕುವುದು, ಸಾಲಪತ್ರ ಮತ್ತು ಜವಾಬ್ದಾರಿ ಪತ್ರ ಕೊಡುವುದು, ಸರ್ಕಾರದ ಹಣಕಾಸಿನ ವ್ಯವಹಾರ ನಿರ್ವಹಿಸುವುದು. ಯಾವುದಾದ್ರೂ 6 ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ
3 ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ. ಅಥವಾ ಪ್ರಶ್ನೆ, ಭಾರತದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಉದ್ಯಮಿಗಳ ಪಾತ್ರವೇನು ಅಂತ ಕೇಳಿರುವಂಥದ್ದು. ಉದ್ಯಮಿಗಳ ಪಾತ್ರ ಈ ರೀತಿಯಾಗಿರುವಂಥದ್ದಾಗಿದೆ. ಜನರ ಉಳಿತಾಯವನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಿಸುತ್ತಾರೆ, ಉದ್ಯೋಗಗಳನ್ನು ಒದಗಿಸುತ್ತಾರೆ, ದೇಶದ ಆದಾಯ ಮತ್ತು ತಲವರಮಾನವನ್ನು ಹೆಚ್ಚಿಸುತ್ತಾರೆ, ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ, ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸುತ್ತಾರೆ, ಜನರ ಜೀವನ ಮಟ್ಟ ಉತ್ತಮಗೊಳಿಸಲು ಶ್ರಮಿಸುತ್ತಾರೆ, ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ, ಸಮಾಜದ ಏಳಿಗೆಗೆ ಸಹಾಯ ಮಾಡುತ್ತಾರೆ, ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ. ಯಾವುದಾದ್ರೂ 6 ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ 3 ಅಂಕ ದೊರೆಯುವಂಥದ್ದಾಗಿದೆ. ಇನ್ನು 29ನೇ ಪ್ರಶ್ನೆ, ಅಲಿಘರ್ ಚಳುವಳಿಯ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು. ಪೂರ್ವ ಮತ್ತು ಪಶ್ಚಿಮ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸುವುದು, ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣ ನೀಡುವುದು, ಮುಸಲ್ಮಾನರು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ವಿಚಾರಗಳನ್ನು ಬದಲಿಸಿಕೊಳ್ಳುವುದು, ಮುಸಲ್ಮಾನ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವುದು, ಸ್ತ್ರೀಯರ ಶಿಕ್ಷಣವನ್ನು ಬೆಂಬಲಿಸುವುದು, ಬಹುಪತ್ನಿತ್ವ ಹಾಗೂ ವಿಧವಾ ವಿವಾಹದ ವಿರೋಧಿ ವಿಚಾರಗಳನ್ನು ಖಂಡಿಸುವುದು. ಇನ್ನು 30ನೇ ಪ್ರಶ್ನೆ ಇರುವಂಥದ್ದು, 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ಯಾವ ಕಾರಣಕ್ಕೋಸ್ಕರ 1857ರ ದಂಗೆ ವಿಫಲವಾಯಿತು ಅನ್ನೋ ಒಂದು ಅಂಶವನ್ನು ಉತ್ತರಿಸಬೇಕಾಗಿರುವಂಥದ್ದು. ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ, ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು. ಯೋಜಿತ ಹೋರಾಟವಾಗಿರಲಿಲ್ಲ, ಬ್ರಿಟಿಷ್ ಸೈನ್ಯದ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿ ಇರಲಿಲ್ಲ, ದಂಗೆಕಾರರಿಗೆ ಸೂಕ್ತ ಮಾರ್ಗದರ್ಶನವಿರಲಿಲ್ಲ, ವ್ಯವಸ್ಥಿತ ಸಂಘಟನೆಯ ಕೊರತೆ, ಯುದ್ಧ ತಂತ್ರ, ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ, ಹೋರಾಟದಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ, ಹಲವು ದೇಶೀಯ ಸಂಸ್ಥಾನಗಳು ಬ್ರಿಟಿಷರಿಗೆ ನಿಷ್ಠೆ ತೋರಿದರು, ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಯಿಂದ ಜನರ ವಿಶ್ವಾಸ ಕಳೆದುಕೊಂಡರು. ಯಾವುದಾದ್ರೂ 6 ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ 3 ಅಂಕ ಇಲ್ಲಿ ದೊರೆಯುವಂಥದ್ದು. 31ನೇ ಪ್ರಶ್ನೆ, ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತಿದೆ ಅಂತ ಹೇಳಿ ಕೇಳಿರುವಂಥದ್ದು. ರಾಷ್ಟ್ರೀಯ ತನಿಖಾ ದಳದ ಸ್ಥಾಪನೆ, NIA, ವಿಶೇಷ ಪಡೆಗಳ ರಚನೆ, ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಪಡೆಗಳು, ಜಾಗತಿಕ ಭಯೋತ್ಪಾದನೆಗೆ ವಿರೋಧ, ಭಯೋತ್ಪಾದನಾ ನಿಗ್ರಹ ಪಡೆಗಳ ರಚನೆ ATS, ಇಂಟೆಲಿಜೆನ್ಸ್ ಬ್ಯೂರೋ ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕ ಸ್ಥಾಪನೆ IB ಮತ್ತು RA, ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ, ಹಣಕಾಸು ಗುಪ್ತಚರ ಘಟಕ ಸ್ಥಾಪನೆ, ಭಯೋತ್ಪಾದನೆ ವಿರುದ್ಧದ ಜಾಗತಿಕ ಹೋರಾಟಕ್ಕೆ ಬೆಂಬಲ. ಯಾವುದಾದ್ರೂ 6 ಪಾಯಿಂಟ್ಸ್ ಉತ್ತರಿಸಿದೆ ಆದರೂ ಸಹ 3 ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ. ಇನ್ನು 32ನೇ ಪ್ರಶ್ನೆ, ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಕೇಳುವಂಥದ್ದು. ಈ ಕಡೆ ಸಂಘಟಿತ ವಲಯದ ಕೆಲಸಗಾರರು ಕೊಟ್ಟಿರುವಂಥದ್ದು, ಈ ಕಡೆ ಅಸಂಘಟಿತ ವಲಯದ ಕೆಲಸಗಾರರು ಕೊಟ್ಟಿರುವಂಥದ್ದು. ಎರಡರ ಮಧ್ಯದಲ್ಲಿನ ವ್ಯತ್ಯಾಸವನ್ನು ಗಮನಿಸಿದಾಗ, ಸಂಘಟಿತ ವಲಯದ ಕೆಲಸಗಾರರು ನಿಗದಿತ ಕಾನೂನು ಕಾಯ್ದೆಗಳು ಇರುತ್ತದೆ, ಅಸಂಘಟಿತ ವಲಯದ ಕೆಲಸಗಾರರಲ್ಲಿ ನಿಗದಿತ ಕಾನೂನು ಕಾಯ್ದೆಗಳು ಇರುವುದಿಲ್ಲ. ಸಂಘಟಿತ ವಲಯದ ಕೆಲಸಗಾರರು ಕೆಲಸದ ಭದ್ರತೆ ಇರುತ್ತದೆ, ಅಸಂಘಟಿತ ವಲಯದ ಕೆಲಸಗಾರರಲ್ಲಿ ಕೆಲಸದ ಭದ್ರತೆ ಇರುವುದಿಲ್ಲ. ಸಂಘಟಿತ ವಲಯದ ಕೆಲಸಗಾರರು ವೈದ್ಯಕೀಯ ಸೌಲಭ್ಯ ಇರುತ್ತದೆ, ಅಸಂಘಟಿತ ವಲಯದ ಕೆಲಸಗಾರರು ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ. ಸಂಘಟಿತ ವಲಯದ ಕೆಲಸಗಾರರು ನಿಗದಿತ ವೇತನ, ವಿರಾಮ ವೇತನವಿದೆ, ನಿವೃತ್ತಿ ವೇತನವಿದೆ ಮತ್ತು ಇತರೆ ಭತ್ಯೆಗಳಿರುತ್ತವೆ. ಅಸಂಘಟಿತ ವಲಯದ ಕೆಲಸಗಾರರಲ್ಲಿ ನಿಗದಿತ ವೇತನ, ವಿರಾಮ ವೇತನವಿಲ್ಲ, ನಿವೃತ್ತಿ ವೇತನವಿಲ್ಲ ಮತ್ತು ಇತರೆ ಭತ್ಯೆಗಳಿರುವುದಿಲ್ಲ. ಸಂಘಟಿತ ವಲಯದ ಕೆಲಸಗಾರರಲ್ಲಿ ನಿಗದಿತ ಸಮಯ ಇರುತ್ತದೆ, ಅಸಂಘಟಿತದಲ್ಲಿ ನಿಗದಿತ ಸಮಯವಿಲ್ಲ. ಸಂಘಟಿತದಲ್ಲಿ ಬಡ್ತಿ ಅವಕಾಶ ಇರುತ್ತದೆ, ಅಸಂಘಟಿತದಲ್ಲಿ ಯಾವುದೇ ಬಡ್ತಿ ಇರುವುದಿಲ್ಲ. ಸಂಘಟಿತ ಕೆಲಸಗಾರರಲ್ಲಿ ಉದಾಹರಣೆ ಸೈನಿಕರು, ಸರ್ಕಾರಿ ನೌಕರರು ಇತ್ಯಾದಿ. ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಮನೆ ಕೆಲಸಗಾರರು, ಕೃಷಿ ಕೂಲಿ ಕಾರ್ಮಿಕರು ಇತ್ಯಾದಿ. ಯಾವುದಾದ್ರೂ 3 ಪಾಯಿಂಟ್ಸ್ಗಳು ಉತ್ತರಿಸಿದೆ ಆದರೂ ಸಹ 3 ಅಂಕಗಳು, ಈ ಕಡೆ 3 ಈ ಕಡೆ 3 ಇರುವಂಥದ್ದು 3 ಅಂಕಗಳು ದೊರೆಯುವಂಥದ್ದಾಗಿದೆ. ಇನ್ನು 33ನೇ ಪ್ರಶ್ನೆ, ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಕೈಗೊಳ್ಳಬೇಕಾದ ಪರಿಹಾರೋಪಾಯಗಳು ಯಾವುವು? ಸಿದ್ಧಪಡಿಸಿದ ಆಹಾರ, ಆಹಾರದ ಹಂಚಿಕೆ, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಔಷಧಿ ಹಂಚಿಕೆ, ತಾತ್ಕಾಲಿಕ ವಸತಿ ವ್ಯವಸ್ಥೆ, ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಒದಗಿಸುವುದು, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ನೆರವನ್ನು ಪಡೆಯುವುದು, ಮಾಧ್ಯಮಗಳ ಮೂಲಕ ಜನರಿಗೆ ಎಚ್ಚರಿಕೆಯನ್ನು ನೀಡುವುದು, ಅಗತ್ಯ ಸೇವೆಗಳು. ಯಾವುದಾದ್ರೂ 6 ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ 3 ಅಂಕ ದೊರೆಯುವಂಥದ್ದು. ಇನ್ನು 5ನೇ ವಿಭಾಗದಲ್ಲಿ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕೇಳಿರುವಂಥದ್ದು. 4 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 4 ಅಂಕದಂತೆ ಒಟ್ಟು 16 ಅಂಕಗಳು ಈ ವಿಭಾಗದಲ್ಲಿರುವಂಥದ್ದು. 34ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಸ್ವಾಮಿ ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು: ಉಚಿತ ಪ್ರಾಥಮಿಕ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ, ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ,
ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ, ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ, ನೀರಾವರಿಯ ಅಭಿವೃದ್ಧಿ, ಹೊಸ ರೈಲು ಮಾರ್ಗಗಳ ನಿರ್ಮಾಣ, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ, ಕಬ್ಬಿಣ ಮತ್ತು ಉಕ್ಕು, ಪೇಪರ್, ಸಕ್ಕರೆ, ಗಂಧದ ಎಣ್ಣೆ, ಸಾಬೂನು ಮತ್ತು ರಸಗೊಬ್ಬರದ ಕೈಗಾರಿಕೆಗಳ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆ ರಚನೆ. ಯಾವುದಾದ್ರೂ 8 ಪಾಯಿಂಟ್ಸ್ ಉತ್ತರಿಸಿದೆ, ಅದರಲ್ಲೂ ಸಹ 4 ಅಂಕಗಳು ದೊರೆಯುವಂಥದ್ದು. ಇನ್ನು ಇದರಲ್ಲಿ ಅಥವಾ ಪ್ರಶ್ನೆ ಇರುವಂಥದ್ದು ಏನಿದೆ, ಸ್ವಾಮಿ ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ಅಥವಾ ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ, ಆರ್ಯ ಸಮಾಜವನ್ನು ಸ್ಥಾಪಿಸಿದರು, ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು, ವೇದಗಳಿಗೆ ಹಿಂದಿರುಗಿ ಎಂದು ಘೋಷಿಸಿದರು, ವಿಗ್ರಹಾರಾಧನೆ, ಜಾತಿ ಪದ್ಧತಿಯ ಖಂಡನೆ, ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು, ಸತ್ಯಾರ್ಥ ಪ್ರಕಾಶ ಕೃತಿ ರಚಿಸಿದರು, ಶುದ್ಧಿ ಚಳವಳಿ ಪ್ರಾರಂಭಿಸಿದರು, ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು. ಯಾವುದಾದ್ರು 8 ಪಾಯಿಂಟ್ಸ್ ಉತ್ತರಿಸಬಹುದು. ಇನ್ನು 35ನೇ ಪ್ರಶ್ನೆ, ಮಣ್ಣಿನ ಸಂರಕ್ಷಣೆಯು ಅತ್ಯಂತ ಅವಶ್ಯಕವಾಗಿದೆ ಏಕೆ ಅಂತ ಕೇಳಿರು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು, ಉನ್ನತ ತಂತ್ರಜ್ಞಾನವು ಹಲವಾರು ಬದಲಾವಣೆಗಳನ್ನು ತಂದಿದೆ ಹೇಗೆ ಅಂತ ಕೇಳಿರುವಂಥದ್ದು. ಮಣ್ಣಿನ ಸಂರಕ್ಷಣೆಯು ಅತ್ಯಂತ ಅವಶ್ಯಕ ಏಕೆ ಅಂದಾಗ, ಮಣ್ಣಿನ ಸವೆತದಿಂದ ನದಿಗಳು ಹೂಳು ತುಂಬುತ್ತವೆ, ನದಿಗಳಲ್ಲಿ ಪ್ರವಾಹ ಉಂಟಾಗುತ್ತದೆ, ನದಿಗಳು ಪಾತ್ರವನ್ನು ಬದಲಿಸುತ್ತದೆ, ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗುತ್ತದೆ, ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣವು ಕಡಿಮೆಯಾಗುವುದು, ಸ್ವಾಭಾವಿಕ ಚಿಲುಮೆಗಳ ಬತ್ತಿ ಹೋಗುತ್ತದೆ, ವ್ಯವಸಾಯದ ಉತ್ಪಾದನೆಯು ಕಡಿಮೆಯಾಗುತ್ತದೆ. ಯಾವುದಾದ್ರೂ 4 ಪಾಯಿಂಟ್ಸ್ಗಳು ಉತ್ತರಿಸ್ಬೋದು, ಅದಕ್ಕಿಂತಲೂ ಹೆಚ್ಚಿಗೆ ಸಹ ಉತ್ತರಿಸ್ಬೋದು. 4 ಪಾಯಿಂಟ್ಸ್ಗಳು ಉತ್ತರಿಸಿದೆ, ಅದರಲ್ಲೂ ಸಹ 4 ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ. ಇನ್ನು ಅಥವಾ ಪ್ರಶ್ನೆ ಏನು ಇದೆ ಅಂತ ಹೇಳಿ ನೋಡಿದಾಗ, ಉನ್ನತ ತಂತ್ರಜ್ಞಾನವು ಹಲವಾರು ಬದಲಾವಣೆಗಳನ್ನು ತಂದಿದೆ ಹೇಗೆ ಅಂತ ಹೇಳಂದಾಗ, ಟೆಲಿಫೋನ್, ಅಂತರ್ಜಾಲ ಸಂಪರ್ಕ, ರಕ್ಷಣಾ ಇಲಾಖೆಗಳ ಸಂಬಂಧಿಸಿದ ಫೋನ್, ಯುದ್ಧ ಸಾಮಗ್ರಿಗಳ ತಯಾರಿಕೆ, ಪರಮಾಣು ಬಾಂಬ್ ತಯಾರಿಕೆ, ಉಪಗ್ರಹ ಉಡಾವಣೆ, ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ, ಆಡಳಿತ, ಚಂದ್ರನ ಮೇಲೆ ಪಾದಾರ್ಪಣೆ, ಚಂದ್ರಯಾನ, ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ, ಕೃತಕ ಬುದ್ಧಿಮತ್ತೆಯ ಬಳಕೆ, ಸಕಾಲ, ನೆಮ್ಮದಿ, ಜನಸ್ಪಂದನ. ಯಾವುದಾದ್ರು 8 ಪಾಯಿಂಟ್ಸ್ ಉತ್ತರಿಸಿದೆ, ಅದರಲ್ಲೂ ಸಹ 4 ಅಂಕಗಳು ದೊರೆಯುವಂಥದ್ದಾಗಿದೆ. 36ನೇ ಪ್ರಶ್ನೆ ಇರುವಂಥದ್ದು, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವು ಪ್ರಮುಖ ಮೈಲಿಗಲ್ಲಾಗಿದೆ ಹೇಗೆ ಅಂತ ಕೇಳುವಂಥದ್ದು. ಈ ಪ್ರಶ್ನೆ ಭಾಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ಬಂದಿರುವಂಥ ಪ್ರಶ್ನೆ ಸಹ ಆಗಿರುವಂಥದ್ದು. ಹೇಗೆ ಅಂದಾಗ, ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್, ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿದರು, ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಲು ಪ್ರಯತ್ನಿಸಿದರು, ವಿದೇಶಗಳ ಪ್ರವಾಸ ಬೆಳೆಸಿ ತಾಯ್ನಾಡಿಗೆ ತಮ್ಮ ಬೆಂಬಲ ನೀಡಲು ಪ್ರಯತ್ನಿಸಿದರು, 1934ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದರು, 1938ರಲ್ಲಿ ಹರಿಪುರ್ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾದರು, ಗಾಂಧೀಜಿ ಮತ್ತು ಬೋಸರ ನಡುವೆ ಭಿನ್ನಾಭಿಪ್ರಾಯ ಮೂಡಿತು, 1939ರಲ್ಲಿ ತ್ರಿಪುರ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಇವರು ಕಾಂಗ್ರೆಸ್ನಿಂದ ಹೊರಬಂದರು, ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದರು, ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು, ಹಿಟ್ಲರ್ನ ಬೆಂಬಲವನ್ನು ಗಳಿಸಿದರು, ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣಗಳನ್ನು ಪ್ರಚಾರ ಮಾಡಿದರು, ರಾಸ್ ಬಿಹಾರಿ ಬೋಸ್ರೊಡನೆ ಕೈಜೋಡಿಸಿ ಭಾರತೀಯ ರಾಷ್ಟ್ರೀಯ ಸೈನ್ಯದ ಸ್ಥಾಪನೆ, ದೆಹಲಿ ಚಲೋ ಕರೆ, ರಂಗೂನ್ನ ಮೂಲಕ ದೆಹಲಿಯನ್ನು ವಶಪಡಿಸಿಕೊಳ್ಳುವ ತಂತ್ರ, ಬರ್ಮಾದ ಮೇಲೆ ದಾಳಿ, ಸುಭಾಷರು ವಿಮಾನ ಅಪಘಾತದಲ್ಲಿ ಮಡಿದರು. ಯಾವುದಾದ್ರು 8 ಪಾಯಿಂಟ್ಸ್ಗಳು ಉತ್ತರಿಸಿದೆ, ಅದರಲ್ಲೂ ಸಹ 4 ಅಂಕಗಳು ದೊರೆಯುವಂಥದ್ದಾಗಿದೆ. ಇನ್ನು 37ನೇ ಪ್ರಶ್ನೆ, ಕೋಮುವಾದವು ದೇಶದ ಏಕತೆ ಮತ್ತು ಸಮಗ್ರತೆಗೆ ಮಾರಕವಾಗಿದೆ ಹೇಗೆ ಅಂತ ಕೇಳಿರುವಂಥದ್ದು. ಸಮಾಜದ ವಿಭಜನೆ, ಪರಸ್ಪರ ಅಪನಂಬಿಕೆ, ಸಮಾಜದಲ್ಲಿ ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ, ರಾಜಕೀಯ ದ್ವೇಷ, ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಭಂಗಪಡಿಸುತ್ತದೆ, ಜೀವ ಮತ್ತು ಆಸ್ತಿಪಾಸ್ತಿಗಳ ನಾಶಕ್ಕೆ ಕಾರಣವಾಗುತ್ತದೆ, ಧಾರ್ಮಿಕ ಗುಂಪುಗಳ ಮಧ್ಯೆ ದ್ವೇಷ ಭಾವನೆಯನ್ನು ಉಂಟು ಮಾಡುತ್ತದೆ, ದೈಹಿಕ ಹಲ್ಲೆ, ಸಾಮಾಜಿಕ ಅಶಾಂತಿ. ಯಾವುದಾದ್ರೂ 8 ಪಾಯಿಂಟ್ಸ್ ಉತ್ತರಿಸಿದೆ, ಅದರಲ್ಲೂ ಸಹ 4 ಅಂಕ ದೊರೆಯುವಂಥದ್ದು. ಇನ್ನು ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆ, ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ 5 ಗುರುತಿಸುವುದು ಪ್ರಶ್ನೆ ಇರುವಂಥದ್ದು. ಯಾವುದಾದ್ರೂ 5 ಗುರುತಿಸ್ಬೋದು, ಪ್ರತಿಯೊಂದು ಸರಿಯಾದ ಸ್ಥಳ ಗುರುತಿಸುವುದಕ್ಕೆ 1 ಅಂಕದಂತೆ ಒಟ್ಟು 5 ಅಂಕಗಳಿರುವಂಥದ್ದು. ಕೊಂಕಣ ತೀರ, ನರ್ಮದಾ ನದಿ, ಕೈಗಾ, ಕೋಲ್ಕತ್ತಾ, ಸೇಲಂ, 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಭಾಕ್ರಾ ನಂಗಲ್ ಅಣೆಕಟ್ಟು, ಕನ್ಯಾಕುಮಾರಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೊಚ್ಚಿ. ಈ ರೀತಿಯಾಗಿರುವಂಥ ಸ್ಥಳಗಳು ಗುರುತಿಸಬೇಕಾಗಿರುವಂಥದ್ದು. ಇಲ್ಲಿ ಭಾರತ ನಕಾಶೆ ಕೊಟ್ಟಿರುವಂಥದ್ದಾಗಿರ್ತದೆ. ಭಾರತ ನಕಾಶೆಯಲ್ಲಿ ಇಲ್ಲಿ ನೀವು ಗಮನಿಸ್ಬೋದು, ಪ್ರತಿಯೊಂದು ಸ್ಥಳಗಳು ಈ ರೀತಿಯಾಗಿ ಗುರುತಿಸ್ಬೋದಾಗಿರುವಂಥದ್ದು. ಭಾಕ್ರಾ ನಂಗಲ್ ಅಣೆಕಟ್ಟು ಇಲ್ಲಿ ಮೇಲೆ ಗುರುತಿಸಿರುವಂಥದ್ದನ್ನು ನೀವು ಗಮನಿಸ್ಬೋದು. ಇನ್ನು 23.5 ಡಿಗ್ರಿ ಉತ್ತರ ಅಕ್ಷಾಂಶ ನರ್ಮದಾ ನದಿ ಇಲ್ಲಿರುವಂಥದ್ದಾಗಿದೆ, ಕೊಂಕಣ ತೀರ ಇಲ್ಲಿರುವಂಥದ್ದಾಗಿದೆ, ಕೈಗಾ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿರುವಂಥದ್ದು, ಸೇಲಂ ಇಲ್ಲಿರುವಂಥದ್ದು, ಕೊಚ್ಚಿ. ಇನ್ನು ಕನ್ಯಾಕುಮಾರಿ ಇಲ್ಲಿ ಕೆಳಗಡೆ
ಪೂರ್ತಿ ಕೊನೆಯ ಒಂದು ಭಾಗದಲ್ಲಿ ಕನ್ಯಾಕುಮಾರಿ ಇರುವಂಥದ್ದನ್ನು ನೀವು ಗಮನಿಸ್ಬೋದಾಗಿರುವಂಥದ್ದು. ಈ ರೀತಿಯಾಗಿ ಭಾರತ ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸ್ಬೋದು. 5 ಸರಿಯಾದ ಸ್ಥಳ ಗುರುತಿಸಿದಲ್ಲಿ ಒಂದೊಂದಕ್ಕೆ ಒಂದೊಂದು ಅಂಕದಂತೆ 5 ಅಂಕಗಳು ದೊರೆಯುವಂಥದ್ದಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳುವುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.